ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಭಿನ್ನಮತ. ಸೋತ ಗೆದ್ದ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರ. ಯಲುವಹಳ್ಳಿ ರಮೇಶ್ ಬೆಂಬಲಿಗರಿಂದ ಭರಣಿ ವೆಂಕಟೇಶ್ ವಿರುದ್ಧ ಆಕ್ರೋಶ. ವಸತಿ ಶಾಲೆಯಲ್ಲಿ ಶಿಕ್ಷಕರ ಒಳಜಗಳದಿಂದ ಬೀದಿಗೆ ಬಂದ ವಿದ್ಯಾರ್ಥಿಗಳು. ಅಮಾನತಾದ ಶಿಕ್ಷಕನೇ ಬೇಕೆಂದು ವಿದ್ಯಾರ್ಥಿಗಳ ಪ್ರತಿಭಟನೆ. ರಾತ್ರೋರಾತ್ರಿ ಶಾಲೆಯ ಕಾಂಪೌಂಡ್ ಹಾರಿ ಡಿಸಿ ಕಚೇರಿಗೆ ಬಂದ ವಿದ್ಯಾರ್ಥಿಗಳು. ಅನ್ನಭಾಗ್ಯ ಅಕ್ಕಿ ಕಾಲಸಂತೆಯಲ್ಲಿ ಮಾರಾಟ. ಪಡಿತರ ಅಕ್ಕಿ, ರಾಗಿ ಅಕ್ರಮ ದಾಸ್ತಾನು ಮಾಡಿದ್ದ ಗೋದಾಮಿನ ಮೇಲೆ ಅಧಿಕಾರಿಗಳ ದಾಳಿ. ಗೌರಿಬಿದನೂರಿನಲ್ಲಿ ಬೆಳಕಿಗೆ ಬಂದ ಪ್ರಕರಣ. ವಾರ್ತೆಗಳ ವಿವರ. ಕಳೆದ ಕೆಲ ದಿನಗಳಿಂದ ತಣ್ಣಗಾಗಿದ್ದ ಕಾಂಗ್ರೆಸ್ ಭಿನ್ನಮತ ಇದೀಗ ಮತ್ತೆ ಭುಗಿಲೆದ್ದಿದೆ. ಚಿಮುಲ್ ಚುನಾವಣಾ ಫಲಿತಾಂಶ ನಂತರ ಕಾಂಗ್ರೆಸ್ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿದ್ದು, ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರಕ್ಕೆ ನಾಂದಿ ಹಾಡಿದೆ. ಒಂದೇ ಪಾಳೆಯದಲ್ಲಿದ್ದವರು ಇದೀಗ ಬೇರೆ ಬೇರೆಯಾಗಿದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ನಿದರ್ಶನವಾಗಿದೆ. ಅದೆಲ್ಲಿ, ಅದೇನು ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ. ಚಿಮುಲ್ ಚುನಾವಣಾ ಫಲಿತಾಂಶ ಹೊರಬಿದ್ದ ಕೂಡಲೇ ಆರಂಭವಾಗಿರುವ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿವೆ. ಕಳೆದ ಭಾನುವಾರ ಚಿಮುಲ್ ಚುನಾವಣೆ ನಡೆದು ಫಲಿತಾಂಶ ಹೊರಬಿತ್ತಲ್ಲ, ಆಗ ಮಾತನಾಡಿದ ನಂದಿ ಕ್ಷೇತ್ರದಿಂದ ಗೆದ್ದ ಭರಣಿ ವೆಂಕಟೇಶ್, ಖಾಲಿ ಡಬ್ಬಗಳು ಎಷ್ಟೇ ಸದ್ದು ಮಾಡಿದ್ರು ಮತದಾರರು ತಮ್ಮ ಕೈ ಹಿಡಿದಿದ್ದಾರೆ ಎಂದು ಯಲುವಹಳ್ಳಿ ರಮೇಶ್ ಬೆಂಬಲಿಗರಿಗೆ ಟಾಂಗ್ ನೀಡಿದ್ರ. ಹೇಳಿದ್ನಲ್ಲ, ಇಷ್ಟೊತ್ತು ಅದನ್ನೇ ಹೇಳಿದ್ದೆ. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು. ಇದೇ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದ್ದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜಿನಪ್ಪ, ಹೌದು, ನಾವು ಖಾಲಿ ಡಬ್ಬಗಳೇ. ಯಾಕೆಂದ್ರೆ ನಾವು ಪಕ್ಷಕ್ಕೆ ದ್ರೋಹ ಬಗೆದು ಡಬ್ಬ ತುಂಬಿಸಿಕೊಂಡಿಲ್ಲ. ನಾವು ಕೋಚಿಮೂಲ್ನಲ್ಲಿ ಅಕ್ರಮ ಎಸಗಿ ಡಬ್ಬಾನ ತುಂಬಿಸಿಕೊಂಡವರಲ್ಲ. ಬದಲಿಗೆ ದುಡಿದ ಹಣ ವೆಚ್ಚ ಮಾಡಿ ಪಕ್ಷ ಸಂಘಟನೆ ಮಾಡಿದ್ದೇವೆ. ಹಾಗಾಗಿ ನಾವು ಖಾಲಿ ಡಬ್ಬಾಗಳೇ ಎಂದು ಟಾಂಗ್ ನೀಡಿದ್ರ. ಅಷ್ಟೇ ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷಕ್ಕಾಗಿ ದುಡಿದವರು ಯಾರು ಎಂಬುದನ್ನು ಅರಿತು ಕೈಗೊಂಡಿದ್ರೆ ಎಂದು ಈ ಸ್ಥಿತಿ ಬರುತ್ತಿರಲಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರ. ಇಂಥವ್ರಿಗೆ ಸಹಾಯ ಮಾಡಿ ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವರು ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಸಹಾಯ ಮಾಡಿ ರಾತ್ರಿ ಇರಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ. ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ. ಕೋಲಾರದಲ್ಲಿ ಇವರು ಚಿಮುಲಲ್ಲ, ಕೋಚಿಮುಲ್, ಕೋಲಾರ ಚಿಕ್ಕಬಳ್ಳಾಪುರ, ಅದರಲ್ಲಿ ಏಕೆ ಹಗರಣ ಆಯಿತು? ಯಾಕೆ CBI ಎನ್ಕ್ವೈರಿ ಆಯಿತು? ಇಡಿ ರೈಡ್ ಆಯಿತು? ಕೆಲವರು ಮನೆಗಳೆಲ್ಲ ರೈಡ್ ಮಾಡಿದ ಸಾಕ್ಷ್ಯ ಇದೆ. ಸುದ್ದಿಗೋಷ್ಠಿಯಲ್ಲಿ ಆಂಜಿನಪ್ಪ ಆಡಿದ ಮಾತುಗಳ ಬಗ್ಗೆ ನೋಡೋದಾದ್ರೆ, ಚಿಮುಲ್ ಕ್ಷೇತ್ರ ಪುನರ್ ವಿಂಗಡಣೆಯೇ ಸರಿಯಿಲ್ಲ. ಯಾವುದೋ ಪಂಚಾಯಿತಿಯನ್ನ ಮತ್ತೆಲ್ಲಿಗೂ ಹಾಕಿದ್ದಾರೆ. ಇದರಿಂದ ಸಮಸ್ಯೆ ಎದುರಾಗಿದೆ. ಕ್ಷೇತ್ರ ಪುನರ್ ವಿಂಗಡಣೆಗೆ ತಮ್ಮ ವಿರೋಧವಿದೆ ಎಂದರು.
ಜಿಲ್ಲಾ ಸಚಿವರು ಪಕ್ಷ ಸಂಘಟಿಸಿದವರನ್ನ ಗುರುತಿಸಬೇಕಿತ್ತ. ಹಿಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನಾನೇ ಜಿಲ್ಲಾ ಅಧ್ಯಕ್ಷನಾಗಿದ್ದ ವೇಳೆ ನಂಬಿ ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ನಂಬಿಸಿ ಪಕ್ಷ ದ್ರೋಹ ಮಾಡಿ ಮತ್ತೊಬ್ಬರಿಗೆ ಮತ ನೀಡುವ ಮೂಲಕ ಡಬ್ಬ ತುಂಬಿಸಿಕೊಂಡ ವ್ಯಕ್ತಿಯಿಂದ ಮಾತನಾಡುತ್ತಿದ್ದಾರೆ ಎಂದ್ರ. ಇವರು ಪಕ್ಷ ವಿರೋಧ ಮಾಡಿದ ಕಾರಣ ನಾನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆದರೆ ಅಂದು ಪಕ್ಷ ಅದನ್ನ ಒಪ್ಪಲಿಲ್ಲ. ಅಂದು ಎಷ್ಟು ಹಣಕ್ಕೆ ಓಟು ಮಾರಿಕೊಂಡ ಎಂಬುದನ್ನ ವೆಂಕಟೇಶ್ ಬಹಿರಂಗ ಮಾಡಲಿ. ಮತ ಮಾರಿಕೊಂಡು ಡಬ್ಬ ತುಂಬಿಸಿಕೊಂಡಿದ್ದಾರೆ. ಕೋಚಿಮೂಲ್ನಲ್ಲಿ ಬೃಹತ್ ಹಗರಣ ನಡೆದಿದೆ. ಇಡಿ ತನಿಖೆಯಾಗಿದೆ. ಲೂಟಿ ಮಾಡಿ ಜನತೆಗೆ ಮೋಸ ಮಾಡಿ ಡಬ್ಬ ತುಂಬಿಸಿಕೊಳ್ಳುವವರಿಗೆ ಮಣೆ ಹಾಕಬಾರದು. ಈ ಕುರಿತು ಸಿಎಂ ಡಿಸಿಎಂ ಅವರಿಗೆ ವೆಂಕಟೇಶ್ ಅಕ್ರಮಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದ್ರ. ಅಲ್ಲದೆ ಕೋಚಿಮೂಲ್ನಲ್ಲಿ ವೆಂಕಟೇಶ್ ಮಾಡಿರುವ ಅಕ್ರಮಗಳು ಮತ್ತು ಈ ಹಿಂದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ ಮಾರಿಕೊಂಡಿರುವ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಭರಣಿ ವೆಂಕಟೇಶ್ ಪ್ರಾಮಾಣಿಕನಾಗಿದ್ರೆ ಬಹಿರಂಗ ಚರ್ಚೆಗೆ ಬರಲಿ, ಪತ್ರಕರ್ತರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆ ನಡೆಯಲಿ ಎಂದು ಆಂಜಿನಪ್ಪ ಸವಾಲು ಹಾಕಿದ್ರ. ಚಿಮೂಲ್ ಪರಾಜಿತ ಅಭ್ಯರ್ಥಿ ಯಲುವಹಳ್ಳಿ ರಮೇಶ್ ಮಾತನಾಡಿ, ನಾನು ತಡವಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಕಾರಣ ನನ್ನ ಸೋಲಾಗಿದೆ. ನನ್ನ ಸೋಲಿಗೆ ಯಾರೂ ಕಾರಣರಲ್ಲ, ನಾನೇ ಕಾರಣ. ನಾನು ವಿದ್ಯಾರ್ಥಿ ಚುನಾವಣೆಗಳಿಂದ ಚಿಮೂಲ್ ಚುನಾವಣೆಯವರೆಗೂ ಎಲ್ಲಾ ಚುನಾವಣೆಗಳನ್ನ ಗೆದ್ದಿದ್ದೇನೆ. ಆದರೆ ಸಂಸತ್ ಚುನಾವಣೆ ಮತ್ತು ಚಿಮೂಲ್ ಚುನಾವಣೆಯಲ್ಲಿ ಮಾತ್ರ ಸೋಲಾಗಿದ್ದು, ರಾಜಕೀಯದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೂ 30 ಮಂದಿ ಮತ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ್ರ. ಗೆದ್ದಿರುವ ಅಭ್ಯರ್ಥಿ ಡಬ್ಬ ಭರ್ತಿಯಾಗಿದೆ. ಕೋಚಿಮೂಲ್ನಲ್ಲಿ 6 ವರ್ಷದಲ್ಲಿ ನಡೆದಿರುವ ಅವ್ಯವಹಾರಗಳ ಪಟ್ಟಿ ನನ್ನ ಬಳಿ ಇದೆ. ಮೊನ್ನೆ ನಡೆದಿದ್ದು ಧರ್ಮ ಅಧರ್ಮದ ನಡುವೆ ಚುನಾವಣೆ. ನನಗೆ ಅಡ್ಡದಾರಿ ಗೊತ್ತಿರಲಿಲ್ಲ. ಆತ್ಮಸಾಕ್ಷಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ಗೋಮಾತೆ ಸೇವೆ ಮಾಡಲು ಆತುರದ ನಿರ್ಧಾರ ಮಾಡಿದೆ. ನಾವು ಖಾಲಿ ಡಬ್ಬಾಗಳ ಕುತಂತ್ರ ರಾಜಕಾರಣ, ಹಣದ ಸುರಿಮಳೆ, ಕೆಜಿಗಟ್ಟಲೆ ಬೆಳ್ಳಿ ವಿತರಣೆ ಮಾಡಿ ಅವರು ಗೆದ್ದಿರಬಹುದು. ನಾನು ನ್ಯಾಯವಾಗಿ ಚುನಾವಣೆ ಎದುರಿಸಿದ್ದೇನೆ, ಹಾಗಾಗಿ ಸೋತಿದ್ದೇನೆ ಎಂದ್ರ. ಅತಿಯಾದ ಆಸೆ ಅಂಶಗಳು, ಅತಿಯಾದ ದುಡ್ಡಿನ ಸುರಿಮಳೆ, ಹೊಳೆಯಂತೆ ಹರಿಸಿದಂಥ ದುಡ್ಡಿನ ಸುರಿಮಳೆ, ಗಿಫ್ಟ್ಗಳು, ಬೆಳ್ಳಿ ಗಿಫ್ಟ್ಗಳು ಕೆಜಿಗಟ್ಟಲೆ. ಬೆಳ್ಳಿನ 4-5 ತಿಂಗಳಿಂದನೇ ತಂದು ರಿಸರ್ವ್ ಮಾಡಿರೋದು ನನ್ನ ಗಮನಕ್ಕೆ ಬಂದಿದೆ. ಕಂತೆ ಅದು ಬ್ಯಾಗ್ಗಳು ತುಂಬಿ ನೋಟುಗಳು ತಗೊಂಡೋಗಿ ಮೂಟೆ ಕೊಟ್ಟಿರೋದು ನನಗೆ ಗೊತ್ತಿದೆ. ಈ ಥರ ಅಡ್ಡದಾರಿಯಲ್ಲಿ ನಾನು ಹೋಗಿಲ್ಲ. ನಾನು ನ್ಯಾಯವಾದ ರೀತಿಯಲ್ಲಿ ಚುನಾವಣೆ ಎದುರಿಸಿದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ನನಗೆ ಸಹಕಾರ ನೀಡಿದಂತೆಲ್ಲ ಮುಖಂಡರುಗಳಿಗೆ, ಮತ ನೀಡಿದಂಥ ಮತದಾರ ಬಂಧುಗಳಿಗೆ ನನ್ನ ತಮ್ಮ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸಿ ನಾನು ಮಾತುಗಳು. ಚಿಮೂಲ್ ಚುನಾವಣೆಯಿಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು, ಈ ಸ್ಫೋಟವು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಪ್ರತಿಷ್ಠಿತ ಸರ್ಕಾರಿ ಸ್ವಾಮ್ಯದ ವಸತಿ ಶಾಲೆ. ಬಡವರ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಲೆಂದು ಸರ್ಕಾರ ವಸತಿ ಶಾಲೆ ತೆರೆದಿದೆ. ಆದರೆ ಅಲ್ಲಿರುವ ಶಿಕ್ಷಕರ ಒಳಜಗಳಗಳಿಂದ ಅಲ್ಲಿನ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದು, ರಾತ್ರೋರಾತ್ರಿ ಶಾಲೆಯ ಕಾಂಪೌಂಡ್ ಹಾರಿ ಡಿಸಿ ಕಚೇರಿಗೆ ಬಂದಿದ್ದಲ್ಲದೆ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟಕ್ಕೂ ಇದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಇದು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರಿಸಂದ್ರ ಗ್ರಾಮದಲ್ಲಿದೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಈಗ ಈ ಶಾಲೆಯ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ಬಿಟ್ಟು ಬೀದಿಗೆ ಬಂದಿದ್ದಾರೆ. ತಮ್ಮ ಶಾಲೆಯ ಹಿಂದಿ ಶಿಕ್ಷಕ ಡಿ ದೇವರಾಜ್ರನ್ನ ಇಲಾಖೆ ಅಮಾನತು ಮಾಡಿದ್ದು, ಮತ್ತೆ ಅವರನ್ನೇ ನಿಯೋಜನೆ ಮಾಡುವಂತೆ ನೇರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು. ನಾವು MMDRS ಪೆರಿಸಂದ್ರ ಶಾಲೆಯಲ್ಲಿ ಓದ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾದ ದೇವರಾಜ್ ಸರ್ ಅವರನ್ನು ನಮ್ಮ ಪ್ರಿನ್ಸಿಪಲ್ ಆದ ಭಾಗ್ಯಮ್ಮ ಮಿಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರು ಹೆಣ್ಮಕ್ಳ ಹತ್ರ ಮನೆ ಹತ್ರ ಕರೆಸ್ಕೊಂಡು ಅವರಿಗೆ ಸ್ವಲ್ಪ ಹೇಳ್ಕೊಟ್ಟು ಗುರುಜಿ ಮೇಲೆ ಹಿಂಗೆ ಹೇಳಬೇಕು ಅಂತ ಅವ್ರನ್ನ ಹೇಳ್ಸ್ಕೊಂಡು ಮತ್ತೆ ಚೇಂಬರ್ಗೆ ಕರೆಸ್ಕೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಅದರಿಂದ ನಾವು ಇಲ್ಲ ಸರ್, ಅವರು ಆ ಥರ ಮಾಡಿದ್ದಿಲ್ಲ.
ಅವರು ಪ್ರಿನ್ಸಿಪಲ್ ಹಂಗೆ ಥರ ಮಾಡಿರೋದು, ಅವ್ರ ಮೇಲೆ ದ್ವೇಷ ಹಿಡ್ಕೊಂಡು. ಅವರು ಒಂದು ಸರಿ ಹೋಗ್ಬಿಟ್ಟು ವಾರ್ಡನ್ ಪೋಸ್ಟ್ ಬೇಕು ಅಂತ ಕೇಳಿದ್ದರಿಂದ ಅವ್ರು ವಾರ್ಡನ್ ಪೋಸ್ಟ್ ನಿಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ದ್ವೇಷ ಹಿಡ್ಕೊಂಡು ಈ ಥರ ಮಾಡಿರೋದು. ಭಾಗ್ಯಮ್ಮ ಮಿಸ್ ಪ್ರಿನ್ಸಿಪಲ್ MM ಡೆರಸ್ ಪೆರೇಸಂದ್ರ ಹಾಸ್ಟೆಲ್. ಹಾಂ, ಕೇಳೋರು ಮಕ್ಳಿಗೆ ಹೇಳ್ಕೊಟ್ಟಿರೋದು ಈ ಥರ ಹೇಳ್ಬೇಕು ಅಂತ. ಅವರು ಬ್ಯಾಡ್ ಬಿಹೇವ್ ಮಾಡ್ತಾರೆ, ಬ್ಯಾಡ್ ಟಚಸ್ ಮಾಡ್ತಾರೆ ಗರ್ಲ್ಸ್ಗೆ ಅಂತ. ಅವರು ಅದೇ ಥರ ಹೋಗಿ ಹೇಳಿರೋದ್ರಿಂದ ಅವರು ಇವ್ರನ್ನ ಸಸ್ಪೆಂಡ್ ಮಾಡಿಸಿದ್ರು. ಹಾಂ, ಅವ್ರು ಯಾವತ್ತೂ ಆ ಥರ ಮಾಡಿಲ್ಲ, ನಮ್ಮ ಮುಂದೆನೇ ಇರ್ತಾರೆ. ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ. ಅವ್ರು ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಹಾಂ, ಇಲ್ಲ ಅಂತ ಹೇಳಿದರು ಅವರು. ಗೊತ್ತಿಲ್ಲ. ಅದೇ ನಮ್ಮ ಟೀಚರ್ ನಮಗೆ ಬೇಕು, ನಮ್ಮ ಟೀಚರ್ ವಾಪಸ್ ನಮಗೆ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡಿ, ಅದರಿಂದ ಇಲ್ಲಿ ಬಂದಿದ್ದೀವಿ. DC ಆಫೀಸ್, ಡಿಸ್ಟ್ರಿಕ್ಟ್ ಕಮಿಷನ್. ಹಾಸ್ಟೆಲ್ ಮಕ್ಕಳು ಇಲ್ಲ, ಜಂಪ್ ಮಾಡ್ಕೊಂಡು ಬಂದಿದ್ವಿ. ಸಿಚುವೇಶನ್ ಹಂಗಿತ್ತು, ಕಂಪ್ಲೇಂಟ್ ಕೊಡಬೇಕು ಅಂತ DC ಆಫೀಸ್. ಇವಾಗ ನಮ್ಮ ಟೀಚರ್ ನಮ್ಗೆ ಬೇಕು, ಇಲ್ಲಿಂದ ಹೋಗಲ್ಲ, ಇಲ್ಲೇ ಇರ್ತೀವಿ ಬೇಕಾದರೆ. ಹಿಂದಿ ಸಬ್ಜೆಕ್ಟ್ ನಾಳೆ ಪ್ರಿಪ್ರೇಟ್ರಿ ಸರ್, ನಾಳೆ ಹಿಂದಿ. ಹಾಂ, ಚೆನ್ನಾಗಿ ಪಾಠ ಮಾಡಿ. ಅವರೇ ಬೇಕು. ನಮ್ಮ ಕ್ಲಾಸ್ ಟೀಚರ್ ನಾಳೆ ಹಿಂದಿ ಪ್ರಿಪ್ರೇಟ್ರಿ ಸ್ಟೇಟ್ ಲೆವೆಲ್ 2ನೇದಿದೆ. ಅವರು ಪಾಠ ಮಾಡೋಕ್ಕಿಲ್ಲ, ನಾವು ಬರೆಯೋಕ್ಕಾಗಲ್ಲ. ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರೇಸಂದ್ರದಲ್ಲಿರುವ ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ಪಿತೂರಿ ನಡೆಸಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಗೊತ್ತಿಲ್ಲದಂತೆ ಅವರಿಂದ ಹಿಂದಿ ಶಿಕ್ಷಕನ ವಿರುದ್ಧ ಅಸಭ್ಯ ವರ್ತನೆ ಎಂದು ದೂರಿ ನೀಡಿ ನಂತರ ಶಿಕ್ಷಕನ ಅಮಾನತಿಗೆ ಕಾರಣರಾಗಿದ್ದಾರೆಂದು ಆರೋಪಿಸಿದ ವಿದ್ಯಾರ್ಥಿನಿಯರು ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಾಗೂ ಅಮಾನತಾಗಿರುವ ಶಿಕ್ಷಕನನ್ನೇ ನೇಮಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಭಾಗ್ಯಮ್ಮ, ನನಗೂ ಶಿಕ್ಷಕ ದೇವರಾಜು ಅಮಾನತಿಗೆ ಸಂಬಂಧವಿಲ್ಲ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕ್ರಮ ಕೈಗೊಂಡಿದೆ. ಈಗ ಲಾಸ್ಟು 7th CWSC ಕಮಿಟಿ ನಮ್ಮ ಶಾಲೆಗೆ ವಿಸಿಟ್ ಮಾಡಿತ್ತು ಸರ್, ಸರ್ಪ್ರೈಸ್ ವಿಸಿಟ್ ಮಾಡಿತ್ತು. ಮಾಡಿದಾಗ ಅಲ್ಲಿ ಯಾರೋ ಒಂದು ಪೇರೆಂಟ್ ಕಡೆಯಿಂದ ನಮಗೆ ದೂರು ಬಂದಿದೆ, ನಿಮ್ಮಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇದೆಯಲ್ಲ, ಇದರಿಂದ ಡಸ್ಟ್ ಅಲರ್ಜಿ ಎಲ್ಲ ಇದೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವೆರಿಫೈ ಮಾಡೋಕ್ಕೆ ಅಂತ ಬಂದ್ವಿ ಅಂತ ಬಂದಿದ್ದಾರೆ. ಬಂದಾದಮೇಲೆ ಇಲ್ಲಿ ಎಲ್ಲ ನೋಡಿದ್ರು. ನೆಕ್ಸ್ಟ್ ಅವ್ರು ಏನೇನು ಸಲಹೆಗಳು ಕೊಟ್ಟಿರ್ತಾರೋ ಅದಕ್ಕೆ ನಮ್ಗೆ ಅನುಪಾಲನೆ ಮಾಡೋಕ್ಕೂ ಹೇಳೋಗಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಅವ್ರ ಮಕ್ಕಳನ್ನ ವಾಪಸ್ ಎಲ್ಲೋ ಒಂದು ಕಡೆಗೆ ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸಿ ಮಾತಾಡಿಸಿದಾಗ ಮಕ್ಕಳ ಕಡೆಯಿಂದ ಏನೋ ಒಂದು ದೂರ ಹೋಗಿದೆ. ಏನಂತಂದರೆ ಅವರು ಹಿಂದಿ ಟೀಚರ್ ಬಗ್ಗೆ ಅವರೇನೋ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೋತಾರೆ ಅಂತ ಹೇಳ್ಬಿಟ್ಟು ದೂರ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ನಿಮ್ಮಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಇರುತ್ತಲ್ಲ, ಅದ್ರ ಮುಂದೆ ಅವ್ರನ್ನ ಕರೆಸಿಬಿಟ್ಟು ಅವ್ರಿಗೆ ವಾರ್ನ್ ಮಾಡಿ, ನೆಕ್ಸ್ಟ್ ಏನಾದರೂ ಅವ್ರ ಬಿಹೇವಿಯರ್ ಚೇಂಜ್ ಆಗಿಲ್ಲ ಅಂದರೆ ನಾವೇ ಮತ್ತೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಅವರು ಅದನ್ನೇನು ರಿಟರ್ನಲ್ಲೇನು ಕೊಟ್ಟಿಲ್ಲ ಸರ್, ಅವ್ರು ಓರಲ್ಲಾಗಿ ನನಗೆ ಲಾಸ್ಟಲ್ಲಿ ಏನೇನು ಸಜೆಷನ್ಸ್ ಕೊಡ್ತಾರೋ ಆ ಸಜೆಷನ್ಸ್ ಟೈಮಲ್ಲಿ ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿಬಿಟ್ಟು ಮತ್ತು ನೆಕ್ಸ್ಟ್ ನಾನು CPC ಸಭೆ ಕರೆದಾಗ ಅವ್ರನ್ನ ಕರೆದು ಈ ರೀತಿ ಇದೆಯಂತೆ ಸರ್, ನಿಮ್ಮ ಬಗ್ಗೆ ದೂರ ಹೋಗಿದೆ, ನಿಮ್ಮ ವರ್ತನೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದೇ ಮಾಹಿತಿನ ನಾನು CWSC ಕಮಿಟಿಗೂ ಮತ್ತು ಇವರಿಗೆ ಯಾರಿಗೆ ನಮ್ಮ ಕಂಟ್ರೋಲಿಂಗ್ ಆಫೀಸರ್ ಯಾರಿರ್ತಾರೆ ಅವರಿಗೆ ಒಂದು ಕಾಪಿನ ನಾನು ಕಳಿಸಿದ್ದೀನಿ. ಹಾಂ ಸರ್, ಕಳಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಸರ್. ನಿನ್ನೆ 28ನೇ ತಾರೀಕು ಒಂದು ಇವ್ರದ್ದು ಸಸ್ಪೆನ್ಷನ್ ಆರ್ಡ್ರ್ ಆಗಿದೆ. ಆ ಸಸ್ಪೆನ್ಷನ್ ಆರ್ಡ್ರ್ ಆಗಿರೋದ್ರಿಂದ ನಾನು 29ನೇ ತಾರೀಕು ಅದನ್ನು ಸರ್ವ್ ಮಾಡಿದ್ದೀನಿ, ಇಷ್ಟೇ ಸರ್. ಅದು ಮುಂದೆ ಏನು ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದೇ ಟೀಚರ್ ಬೇಕು ಅಂತ ಕೇಳ್ತಿದ್ದಾರೆ ಸರ್. ನಾನು ಇಲ್ಲಿ 3 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದುವರೆಗೂ ಯಾವುದೇ ವೈಮನಸ್ಯ ನನಗಿದ್ದಿದ್ರೆ ಒಂದು ವೇಳೆ ನಾನು ನೋಟಿಸ್ ಕೊಡ್ತಾಯಿದ್ದೆ ಸರ್. ಅವರಿಗೆ ಯಾವ ವೈಮನಸ್ಯನೂ ಇಲ್ಲ, ಹಾಗಾಗಿ ಅವ್ರಿಗೆ ನಾನು ಯಾವುದೂ ನೋಟಿಸು ಕೊಟ್ಟಿಲ್ಲ. ನೀವು ಇಲ್ಲಿ ಇರಬೇಕಾದ್ರೆ ಮಕ್ಕಳು ಹೇಗೆ ಕಾಂಪೌಂಡರಿ ಡಿಸೇಬ್ಸ್ವರೆಗೂ ಸರ್, ಇಲ್ಲಿ 1:30ವರೆಗೂ ಎಕ್ಸಾಮ್ ಆಯಿತು. 1:30ಇಂದ ಸುಮಾರು ಒಂದು 20 ನಿಮಿಷ ನನ್ನ ಮಕ್ಕಳ ಜೊತೆನೇ ಮಾತಾಡಿಬಿಟ್ಟು ಮತ್ತೆ ನಾನು ಈ ಕಡೆಗೆ ಊಟಕ್ಕೆ ಅಂತ ಬಂದೆ. ನಾನು ಊಟಕ್ಕೆ ಹೋದಾಗ ಅವ್ರು ಏನು ಮಾಡಿದ್ರು, ಹಿಂಗೆ ಬಂದರು ಸರ್. ನೆನ್ನೆ ಫ್ರೈಡೇ ಅವ್ರದ್ದು ನಮಾಜ್ ಹಾಲ್ ಮೇಲ್ಗಡೆ ಇರುತ್ತೆ ಸರ್, ಆ ಮೇಲ್ಗಡೆ ನಾವು ಹೋಗಿ ಪ್ರೇಯರ್ ಮಾಡ್ಕೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಮತ್ತು ನಾವೆಲ್ಲ ಟೀಚರ್ಸ್ ಊಟಕ್ಕೆ ಹೋದಾಗ ಅವ್ರು ಅಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಸರ್, ನಮ್ಮದು ಕಾಂಪೌಂಡು ಕೂಡ ಹೈಟ್ ಇಲ್ಲ, ಹಾಗಾಗ್ಬಿಟ್ಟು ಆ ಕಡೆಯಿಂದ ಹಾರಿಕೊಂಡು ಹೋಗಿದ್ದಾರೆ ಅಂತ ಯಾರು ನಾನು ಯಾರಿಗೂ ಆ ರೀತಿ ಹೇಳಿಲ್ಲ ಸರ್.
ಅವ್ರು ಹೇಳ್ತಾ ಇದ್ದಾರೆ, ಬಟ್ ನಾನು ಯಾರಿಗೂ ಆ ರೀತಿ ಹೇಳಿಲ್ಲ. ಇನ್ನು ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ ವಿರುದ್ಧ ರೊಚ್ಚಿಗೆದ್ದಿರುವ ವಿದ್ಯಾರ್ಥಿಗಳು ಅನಧಿಕೃತವಾಗಿ ಶಾಲೆಯ ಕಾಂಪೌಂಡ್ ಹಾರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ದೂರು ನೀಡಿದ್ರು. ಕೊನೆಗೆ ಹರಸಾಹಸ ಪಟ್ಟು ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸಿದ್ದು, ವಿದ್ಯಾರ್ಥಿಗಳು ಅಮಾನತ್ತಾದ ಶಿಕ್ಷಕರೇ ಬೇಕೆಂದು ಪಟ್ಟು ಹಿಡಿದಿದ್ದಾರೆ. ತಗೊಂಡ ತಕ್ಷಣ ಮಕ್ಕಳು ನಮಗೆ ಹಿಂದಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಲ್ಲ, ಕೊರತೆ ಆಗುತ್ತೆ, ಪರೀಕ್ಷೆ ಹತ್ರ ಬರ್ತಾ ಇದೆ, ಹಾಗಾಗಿ ಶಿಕ್ಷಕರನ್ನು ಮುಂದುವರಿಸಿ ಅನ್ನೋ ಒಂದು ಆಗ್ರಹದೊಂದಿಗೆ ಅವರಿಗೆ ಯಾರು ಮಾಹಿತಿ ಕೊಟ್ಟರು ಏನು ಗೊತ್ತಿಲ್ಲ, ನಮ್ಮ ಕಚೇರಿಗೆ ಬಂದಿದ್ದಾರೆ. ಈಗ ನಾನು ಕೂಡ ಬಿಂದು ಅವರಿಗೆ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಜಿಲ್ಲಾಧಿಕಾರಿಗೆ ಮಾತಾಡಿದ್ದೀನಿ. ತತ್ಕ್ಷಣ ಅಲ್ಲಿ ಆ ಶಾಲೆಯಲ್ಲಿ ಶಿಕ್ಷಣಕ್ಕೆ ಬೇಕಾದಂಥ ಕೊರತೆ ಏನಿದೆ ಹಿಂದಿ ಟೀಚರ್, ಅದು ನಾಳೆಯಿಂದನೇ ಹೊಸ ಹಿಂದಿ ಟೀಚರ್ ಬರ್ತಾರೆ. ಶೈಕ್ಷಣಿಕ ವ್ಯವಸ್ಥೆ ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಪಾಠಗಳು ನಡೆದಂತೆ ಆಗೋಲ್ಲ. ಎಲ್ಲ ಪಾಠಗಳು ಸುಸಲಿತವಾಗಿ ನಡೆಯುವಂತೆ, ಅದ್ರ ಜೊತೆಗೆ ಹಿಂದಿ ಪಾಠಗಳು ಕೂಡ ಕ್ಲೀನಾಗಿ ನಡೆಯುವಂತೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಉಳಿದಂತೆ ಆ ಶಾಲೆಯಲ್ಲಿರುವಂಥ ಆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿರ್ತಕ್ಕಂಥ ಇತರೆ ನ್ಯೂನತೆಗಳೆಲ್ಲವನ್ನು ಪರಿಶೀಲನೆ ಮಾಡಿ ಮಕ್ಕಳಿಗೆ ನಮ್ಮ ಉದ್ದೇಶ ಏನಿದೆ, ನಾವೇನು ಉದ್ದೇಶದಿಂದ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದೀವಿ, ಅದು ಉದ್ದೇಶ ಸಫಲಾಗೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಬನ್ನಿ ಅಂತಲೂ ಸೂಚನೆ ಕೊಟ್ಟಿದ್ದೀನಿ. ಮಕ್ಕಳು ವಿದ್ಯೆಯನ್ನು ಕೇಂದ್ರೀಕರಿಸಬೇಕು. ಈ ರೀತಿ ದೂರುಗಳು ಬಂದಾಗ, ಆರೋಪಿತ ನೌಕರರಿದ್ದಾಗ ಕ್ರಮಗಳು ಸರ್ವೇ ಸಾಮಾನ್ಯ ಆಗುತ್ತೆ. ಆದರೆ ಅಂತಿಮ ವಿಚಾರಣೆಯಲ್ಲಿ ನೈಜತೆ ಗೊತ್ತಾಗೋವರೆಗೂ ತಾಳ್ಮೆ ಎಲ್ಲರಿಗೂ ಇರಬೇಕಾಗ್ತದೆ. ಸೊ ಅದಾದಮೇಲೆ ಮುಂದಿನ ಕ್ರಮ ತನಿಖೆ ಎಲ್ಲ ಆದಮೇಲೆ ದೂರಿನ ಬಗ್ಗೆ ಸತ್ಯಾಸತ್ಯತೆಗಳು ಗೊತ್ತಾಗ್ತದೆ. ಅದಾದಮೇಲೆ ನೋಡಿ ನಾವು ಕ್ರಮ ತಗೊಂತೀವಿ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಉಚಿತ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ರಾಗಿಯನ್ನ ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಶಿರಸ್ತೇದಾರ್ ವೈಕೆ ಪುಷ್ಪಲತಾ ಮತ್ತು ಸಿಬ್ಬಂದಿ ಗೋದಾಮು ಪರಿಶೀಲಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಪ್ರಕರಣ ದಾಖಲಿಸಿದ್ದಾರೆ. ಗೌರಿಬಿದನೂರು ನಗರದ ಧನಲಕ್ಷ್ಮಿ ಸ್ಟೋರ್ ವ್ಯಾಪಾರಿಗೆ ಸೇರಿದ ಗೋದಾಮಿನಲ್ಲಿ ಅಕ್ರಮವಾಗಿ ಉಚಿತ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದ ಅಕ್ಕಿ ಮತ್ತು ರಾಗಿಯನ್ನ ದಾಸ್ತಾನು ಮಾಡಿರುವ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಗೋದಾಮು ಸೀಸ್ ಮಾಡಿದ್ದಾರೆ. ಆಹಾರ ಇಲಾಖೆಯ ಶಿರಸ್ತೇದಾರ್ ಪುಷ್ಪಲತಾ ಮಾತನಾಡಿ, ಅರುಣ್ ಕುಮಾರ್ ಎಂಬುವವರು ದೂರವಾಣಿಯ ಮೂಲಕ ಖಚಿತ ಮಾಹಿತಿ ನೀಡಿದ್ದು, ಸ್ಥಳ ಪರಿಶೀಲನೆ ವೇಳೆ ಬಡವರಿಗೆ ವಿತರಣೆಯಾಗಬೇಕಾಗಿದ್ದ 4 ಕ್ವಿಂಟಾಲ್ ಅಕ್ಕಿ 80 ಕ್ವಿಂಟಾಲ್ ರಾಗಿಯನ್ನ ಅಕ್ರಮವಾಗಿ ಸಂಗ್ರಹಿಸಿರುವುದು ಕಂಡುಬಂದಿದೆ ಎಂದರು. ಸಂಜೆ 6 ಗಂಟೆ ಹಂಗೆ ಶ್ರೀ ಅರುಣ್ ಕುಮಾರ್ ಅವರು ಫೋನ್ ಮಾಡಿದ್ರು. ಆ ಪ್ರಕಾರ 4 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ ಪ್ಲೇಸಿಗೆ, APMC ಯಾರ್ಡಿಗೆ. ಇಲ್ಲಿ ಬಂದ ತಕ್ಷಣ ಅವರು ಓನರ್ಗೆ ಫೋನ್ ಮಾಡಿದ್ದೆ, ಬಟ್ ಅವ್ರು ಇಲ್ಲಿವರೆಗೂ ಬರಲಿಲ್ಲ, ಕಾಯಿಸಿದ್ರು, ಇಲ್ಲೇ ಇದ್ದೀವಿ ಅಲ್ಲೇ ಇದ್ದೀವಿ ಅಂತ. ಇವಾಗ ಯಾರೋ ಅವ್ರ ಅಸಿಸ್ಟೆಂಟ್ ಬಂದು ಕೊಟ್ಟಿದೆ, ಬೀಗ ತೆಗೆದು ಓಪನ್ ಮಾಡಿದ್ದಾರೆ. ಇದರಲ್ಲಿ ರೇಷನ್ ಒಂದು 8 kg ಅಕ್ಕಿ ಇದೆ, ನಮ್ದು ಚೀಲನೂ ಸಿಕ್ಕಿದೆ, 50 kgದು 8 ಚೀಲ ಅಕ್ಕಿ ಸಿಕ್ಕಿದೆ, ಮತ್ತು ರಾಗಿನೂ ಸುಮಾರಿದೆ. ಅದಕ್ಕೆ ಅವರು ಬೆಳಿಗ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಾಹೇಬರು ಟೌನಲ್ಲಿಲ್ಲ, ಅದಕ್ಕೆ ಸಾಹೇಬ್ರ ಗಮನಕ್ಕೆ ಬೆಳಿಗ್ಗೆ ಸದ್ಯಕ್ಕೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಸಾಹೇಬ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ, ಇವ್ರು ಏನು ಪಾರ್ಟಿ ಇದ್ದಾರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತಾರೆ, ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಈ ಕುರಿತು ಗೋದಾಮಿನ ಮಾಲೀಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರು ಹಾರಿಕೆ ಉತ್ತರ ನೀಡಿದ್ದಾರೆ. ತಹಸೀಲ್ದಾರ್ ಮತ್ತು ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಆದೇಶದಂತೆ ಗೋದಾಮು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಸರ್ಕಾರ ಬಡವರಿಗೆ ನೀಡುವ ಅಕ್ಕಿ 20 ರುಗಳಿಗೆ ಖರೀದಿಸಿ ಅದನ್ನು ಪಾಲಿಶ್ ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿರುವ ದಂಧೆ ನಗರದಲ್ಲಿ ನಡೆಯುತ್ತಿದ್ದು, ಇದನ್ನು ತಡೆಯುವಲ್ಲಿ ಅಧಿಕಾರಿಗಳು ಹೆಚ್ಚಿನ ನಿಗಾ ವಹಿಸಬೇಕು. ಬಡವರಿಗೆ ಹಣದಾಸೆ ತೋರಿಸಿ ಅಕ್ಕಿಯನ್ನು ನಗರದಲ್ಲಿ ಕೆಲವು ಸಗಟು ವ್ಯಾಪಾರಿಗಳು ಖರೀದಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ.
ಬಂಧುಗಳೇ ನಮಸ್ಕಾರ. ನಾನು ರಾಜ್ಕುಮಾರ್ ನಾಯಕ್, KRS ಪಾರ್ಟಿ ಗೌರಿಬಿದೂರು ತಾಲೂಕು ಅಧ್ಯಕ್ಷ. ಇವತ್ತು ಈ ಟೈಮಲ್ಲಿ ನಾವು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಕಾರಣ ಈ ಅನ್ನಭಾಗ್ಯ ಸರ್ಕಾರದ ಅಕ್ಕಿಯನ್ನು ಕಳ್ಳತನದಿಂದ ದಾಸ್ತಾನು ಮಾಡಿ ಈ ಗೋಡನ್ನಲ್ಲಿ 1-1.5 ಗಂಟೆಯಿಂದ ಲಾಕ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಪತ್ರಿಕಾ ಮಾಧ್ಯಮದವರು ನಮಗೆ ಮಾಹಿತಿ ತಿಳಿಸಿದ್ರು. ಅದರಂತೆ 112 ಪೊಲೀಸ್ ಕೂಡ ಬಂದಿದ್ದಾರೆ. ಅಷ್ಟು ಇದ್ರೂ ಸಹಿತ ಈ ಗೋಡನ್ನಲ್ಲಿ ನೋಡಿ, ಇದೇ ಗೋಡನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದರೂ ಸಹಿತ ಇದನ್ನು ಓಪನ್ ಮಾಡ್ತಾ ಇಲ್ಲ. ಅಂದರೆ ಆಹಾರ ಇಲಾಖೆಯಿಂದ ಬಂದರೂ ಸಹಿತ, ಪೊಲೀಸರು ಬಂದರೂ ಸಹಿತ, ಪತ್ರಿಕಾ ಮಾಧ್ಯಮದವರು ಬಂದರೂ ಸಹಿತ ಈ ಒಂದು ಗೋಡನ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಗೋಡನ್ ಇದು, ಅವ್ರದ್ದಲ್ಲ ಗೋಡನ್ ಇದು. ಸರ್ಕಾರವೇ ಹರಾಜು ಮಾಡಿ ಅವ್ರಿಗೆ ಅವರ ವ್ಯಾಪಾರವನ್ನು ಮಾಡೋದಕ್ಕೆ ಕೊಟ್ಟಿರುವಂತಹ ಗೋಡನ್ನಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಇಟ್ಟಿದ್ದಾರೆ. ಅಂದರೆ ಎಲ್ಲಿ ನಾಚಿಕೆ ಆಗಬೇಕ್ರಿ ನಮ್ಮ ಗೌರಿಬಿದೂರಲ್ಲಿ ಬಡ ರೈತರು, ಬಡ ಜನಗಳು ತಿನ್ನುವಂಥ ಅಕ್ಕಿಯನ್ನು ಕಳ್ತನದ ಮಾರೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಾವೆಲ್ಲೋ ನೋಡ್ತಾ ಇದ್ದೀವಿ ನ್ಯೂಸಲ್ಲಿ, ಆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡಿಗೆ ಸಾಗಿಸ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲೂ ಬೇಡಪ್ಪ, ನಮ್ಮ ಕರ್ನಾಟಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದೂರು ತಾಲೂಕಲ್ಲೇ ಈ ಥರ ಕಳ್ಳತನದಲ್ಲಿ ದಾಸ್ತಾನನ್ನು ಇಟ್ಟಿದ್ದಾರೆ ಅಂತಂದರೆ ಇನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ, ನೋಡೋಣ ಅವರು ಈಗ ಬಂದು ಓಪನ್ ಮಾಡ್ತಾರಾ ಇಲ್ವಾ, ನಾವು ಮೇಲಧಿಕಾರಿಗಳೆಲ್ಲನೂ ಇನ್ಫಾರ್ಮ್ ಮಾಡ್ತೀವಿ ಏನು ಕ್ರಮ ಜರುಗಿಸ್ತಾರೆ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಒಂದು ಲೈವ್ ಒಳಗೆ ನಿಮ್ಮಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಾಥಪುರದಲ್ಲಿ ಸೋಮವಾರ ತಡರಾತ್ರಿ 11:30ಕ್ಕೆ ಮದನ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ತಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಾಥಪುರದಲ್ಲಿ ಸೋಮವಾರ ತಡರಾತ್ರಿ 11:30ಕ್ಕೆ ಮದನ್ ಕುಮಾರ್ ಎಂಬ ವ್ಯಕ್ತಿಯ ಮೇಲೆ ತಮ್ಮ ಸ್ವಂತ ರಕ್ತ ಸಂಬಂಧಿಗಳೇ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಮದನ್ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ತಮಗೆ ಬರಬೇಕಾದ ಜಮೀನಿನ ಆದೇಶ ಮಾಡಿಸಿಕೊಂಡಿದ್ರು. ಇದರಿಂದ ಬೇಸರಗೊಂಡಿದ್ದ ಮದನ್ ಅವರ ಚಿಕ್ಕಪ್ಪ ಕೆಂಪಣ್ಣ, ಅಕ್ಕಯ್ಯಮ್ಮ, ಬಾಬು ಹಾಗೂ ಪುನೀತ್ ಅವರುಗಳು ಸೋಮವಾರ ತಡರಾತ್ರಿ 11:30ರ ಸಮಯದಲ್ಲಿ ಮದನ್ ಅವರ ಮನೆಯ ಬಾಗಿಲು ತಟ್ಟಿ ಒಳಗೆ ನುಗ್ಗಿ ಏಕಾಏಕಿ ಹಲ್ಲೆ ಮಾಡಿದ್ದು ಕೊಲೆ ಯತ್ನ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ಮದನ್ ಕುಮಾರ್ ಅಂತ, ರಾಮನಾಥಪುರ. ನಿನ್ನೆ ರಾತ್ರಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಮನೆಗೆ 11:30 ಬಾಗಿಲು ತಟ್ಟಿದ್ರು. ಯಾಕೆ ಅಂದಿದ್ದಕ್ಕೆ ಏನೋ ಸ್ವಲ್ಪ ಮಾತಾಡಬೇಕು ಬಾ ಅಂತ ಕರೆದ್ರು. ಚಿಕ್ಕಪ್ಪನ ಮಕ್ಕಳು ಅಲ್ವಾ ಅಂತೇಳ್ಬಿಟ್ಟು ನಾನು ಬಾಗಿಲು ತೆಗೆದೆ. ಆಮೇಲೆ ಏನು ಇಷ್ಟೊತ್ತಿನಲ್ಲಿ ಯಾಕೆ ಅಂದಿದ್ದಕ್ಕೆ ಇಷ್ಟೊತ್ತಿನಲ್ಲಿ ಏನು ಅಂದ್ಬಿಟ್ಟು ಮತ್ತೆ ನನ್ನ ಅಲ್ಲಿಂದ ಬಾಗಿಲು ತೆಗೆದಿದ್ನಲ್ಲ, ಬಾಗಿಲಿಂದನೇ ಒದ್ದು ನನ್ನ ಮೇಲೆ ಬಂದು ತುಳಿದು ಕತ್ತಿಸ್ಕಿ ಮತ್ತು ಇಲ್ಲೆಲ್ಲ ರಕ್ತಗಾಯ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಕೋಲಲ್ಲಿ ದೊಣ್ಣಲ್ಲಿ ಇಲ್ಲೆಲ್ಲ ಹೊಡೆದು ಸುಮಾರು ಹೊತ್ತು ಇಬ್ಬರು ಯಾರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಬ್ಬರು ಮಕ್ಕಳು 4 ಜನನೂ ಏಕಾಏಕಿ ಬಂದು ನನ್ನ ಮೇಲೆ ಈ ಥರ ಹೊಡೆದಾಡಿದ್ದಾರೆ. ನನಗೆ ಇಲ್ಲಿ ಎದೆ ಎಲ್ಲ ತುಳಿದಿರೋದ್ರಿಂದ ಇದು ತುಂಬ ನೋವಿದೆ. ಈಗ ನನಗೆ ಸ್ಕ್ಯಾನಿಂಗ್ ಹೇಳಿದ್ದಾರೆ, ಸ್ಕ್ಯಾನಿಂಗ್ ಹೋಗಬೇಕು, ಟೋಕನ್ನಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀನಿ. ಮತ್ತು ಇದು ಅಷ್ಟೇ, ಕಾಲು ಇದು ಜಾಸ್ತಿ ಅಲ್ಗಾಡ್ಸೋಕ್ಕೆ ಆಗ್ತಾಯಿಲ್ಲ, ಇದು ಫ್ರೀ ಇಲ್ಲ. ಈ ಥರ ಮಾಡಿದ್ದಾರೆ ಸರ್. ಸರ್ ಈಗ ನಮಗೂ ಅವ್ರಿಗೂ ಕೋರ್ಟ್ ಕಡೆಯಿಂದ ನಾವು ಭಾಗ ಮಾಡ್ಕೊಂಡಿದ್ದೀವಿ ಒಂದಷ್ಟು ಜಮೀನನ್ನ, ಮನೆ ಭಾಗದ ಜಮೀನನ್ನ. ನನಗೆ ಕಮ್ಮಿನೇ ಇದೆ, ನಾನೇ ಅದರಲ್ಲಿ ಅವ್ರಿಗಿನ್ನೂ ಬಿಟ್ಕೊಟ್ಟಿದ್ದೀನಿ. ನಾನು ಇಷ್ಟು ದಿನ ನನ್ನ ಜಾಗದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ದನ ಕಟ್ಟೋದು, ಸೌದೆ ಇಡೋದು, ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ರು. ನಾನು ಪೊಲೀಸವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟು, ಸರ್ ನನ್ನ ಜಾಗದಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ, ಅದನ್ನು ತೆರವುಗೊಳ್ಸೋಕೆ ಹೇಳಿ, ಅವ್ರಿಗೊಂದಿಷ್ಟು ಟೈಮ್ ಕೊಟ್ಟು ತೆರವುಗೊಳ್ಸೋಕೆ ಹೇಳಿ ಅಂತೇಳ್ಬಿಟ್ಟು ಹೇಳಿದ್ದೆ. ಇಲ್ಲ ಅವ್ರು ತೆರವುಗೊಳಿಸಿಲ್ಲ ಅಂದರೆ ಆಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳಿದ್ದೆ. ಅದರಂತೆ ಅವರು ಮುಚ್ಚಳಿಕೆ ಎಲ್ಲ ಬರೆದುಕೊಟ್ಟಿದ್ರು ಬಂದು, ನಮ್ಗೆ 1 ವಾರ ಟೈಮ್ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ 1 ವಾರ ಅಲ್ಲ 2 ವಾರ ಕೊಡಿ, ಅವ್ರು ನಿಧಾನಕ್ಕೆ ಮಾಡಲಿ, ನನಗೆ ಫಸ್ಟ್ ಖಾಲಿ ಮಾಡಲಿ ಅಂತ. ಅದರಂತೆ ಖಾಲಿ ಮಾಡಿದ್ರು. 15 ದಿನ ಆಯಿತು, 1 ತಿಂಗಳಾಯಿತು. 1 ತಿಂಗಳಾದ್ಮೇಲೆ ನಾನೇನು ಮಾಡ್ತೀನಿ, ಮನೆ ಡೆಮಾಲಿಷ್ ಮಾಡ್ತೀನಿ. ನಾನು ಮತ್ತೆ ಅಲ್ಲಿ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನನಗೆ ತೊಂದರೆ ಆಗುತ್ತೆ, ಅವರು ತೊಂದರೆ ಕೊಡ್ತಾರೆ, ನನಗೆ ನೀವು ಒಂದಿಬ್ಬರನ್ನ PC ಅವ್ರನ್ನ ಕಳಿಸ್ಕೊಟ್ಟು ಅಲ್ಲಿ ನಿಂತ್ಕೊಂಡು ನನಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂತ. ಆಗ ಸರ್ ಹೇಳ್ತಾರೆ, ನಿನ್ನ ಪಾಡಿಗೆ, ನಿನ್ನ ಜಾಗ ಅಲ್ವಾ, ನಿನ್ನ ಪಾಡಿಗೆ ನಿನ್ನ ಕೆಲಸ ಶುರು ಮಾಡು, ಒಂದು ವೇಳೆ ಅವರೇನೋ ತೊಂದರೆ ಕೊಟ್ಟರು 112ಗೆ ಫೋನ್ ಮಾಡು, ನಾವು ಬರ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಅದರಂತೆ ಮನೆ ಡೆಮಾಲಿಷ್ ಮಾಡ್ತೀನಿ 1 ವೀಕು, ಏನೂ ತೊಂದರೆ ಇರೋದಿಲ್ಲ. ಮತ್ತು ನೆಕ್ಸ್ಟ್ ವೀಕ್ ಬಂದು, ಅಂದರೆ ನನ್ನ ಸ್ಟೂಡೆಂಟ್ ಸರ್, ನಾನು ಬೆಂಗಳೂರಲ್ಲಿ PS ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು. ನನಗೆ ವೀಕ್ಲಿ 2 ಡೇಸ್ ಹಾಲಿಡೇಸ್ ಇರುತ್ತೆ. ವೀಕೆಂಡಲ್ಲಿ ಬಂದು ನಾನು 1 ವಾರ ಮನೆ ಡೆಮಾಲಿಷ್ ಮಾಡಿಸೋದು, ಇನ್ನೊಂದು ವಾರ ಮಣ್ಣನ್ನು ಆಚೆ ಹೊಡಿಸೋದು,
ಇನ್ನೊಂದು ವಾರ ಕಲ್ಲು ಹಾಕ್ಸೋದು, ಆ ಥರ ಒಂದೊಂದೇ ಹಂತವಾಗಿ ಮಾಡ್ಕೊಂಬರ್ತಾ ಇರ್ತೀನಿ. ಈ ಮೊನ್ನೆ ಲಾಸ್ಟ್ ಇದೊಂದು ಥರ್ಡ್ ವೀಕಲ್ಲಿ ಏನಾಗುತ್ತೆ, ಕಲ್ಲು ಹಾಕ್ಸ್ಬೇಕು. ಈಗ ನನ್ನ ಬೌಂಡ್ರಿ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಕಾಂಪೌಂಡ್ ಹಾಕೋದಕ್ಕೆ ಕೂಚ ಎತ್ತಾ ಇದ್ದೆ. ಆ ಟೈಮಲ್ಲಿ ಗಲಾಟೆ ಆಯಿತು. ಇಲ್ಲ ನನಗೆ ಓಡಾಡೋಕ್ಕೆ ಜಾಗ ಬೇಕು, ಇನ್ನೊಂದು ಮತ್ತೊಂದು ಅಂತೆಲ್ಲ ಗಲಾಟೆ ಮಾಡಿದ್ರು. ನನ್ನ ಜಾಗದಲ್ಲೇ ಬಿಟ್ಕೊಟ್ಟೆ. ಗಲಾಟೆ ಮಾಡಿದಾಗ 112 ಕಾಲ್ ಮಾಡಿ ನಂದು ಕೋರ್ಟ್ ಪ್ರಕಾರ ತೋರಿಸ್ದೆ, ಸರ್ ಈ ಥರ ಮಾಡ್ಕೊಂಡಿದ್ದೀವಿ, ನನಗೆ ಬಂದಿರೋದೇ ಕಮ್ಮಿ, ಇನ್ನಷ್ಟು ಕಿತ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡೋದನ್ನು ಸರ್ ಏನು ಹೇಳ್ತಾರೆ, ಅವ್ನಿಗೆ ಎಷ್ಟು ಬಂದಿದೆ ಅಷ್ಟು ಬಿಟ್ಕೊಡ್ತಾನೆ, ಇನ್ನೂ ಎಷ್ಟು ಬಿಡ್ತೀಯಪ್ಪ ಅಂದರೆ ಇನ್ನೂ 1 ಅಡಿ ಸರ್ ಓಡಾಡೋಕ್ಕೆ 3 ಅಡಿ ಇರುತ್ತೆ ಜಾಗ ಅವ್ರಿಗೆ ಓಡಾಡೋಕ್ಕೆ, ಸರ್ 3 ಅಡಿ ಸಾಲೋದಿಲ್ಲ 2 ವೀಲರ್ಗೆಲ್ಲ, ಇನ್ನೂ 1 ಅಡಿ ನಾನು ಅದರಲ್ಲೇ ಬಿಟ್ಕೊಡ್ತೀನಿ, 4 ಅಡಿ ಅವ್ರಿಗೆ ಓಡಾಡ್ಕೊಳ್ಳಿ ಸರ್ ಅಂತ ಹೇಳಿ ಇದು ಮಾಡ್ತೀನಿ. ಹಾಗೆಲ್ಲ ತಾಮ್ಸಾಕ್ತಾರೆ, ಏನೋ ಎಲ್ಲ ಒಂದು ಮುಗಿಯುತ್ತೆ, ಗಲಾಟೆ ಎಲ್ಲ ಮುಗಿಯುತ್ತೆ, ಗಜಿಬಿಜಿ ಮುಗಿಯುತ್ತೆ. ನಂತರ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ಸಂಜೆವರೆಗೂ ಆಗುತ್ತೆ ಕೆಲಸ. ಇವನ್ ಈಗ ನನ್ನ ಮೇಲೆ ಅಲ್ಲೇ ಮಾಡಿದಾರಲ್ಲ ಅವ್ರ ಅಪ್ಪ ಅಂದರೆ ನಮ್ಮ ಚಿಕ್ಕಪ್ಪನೇ ಬಂದು ಆ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ಕೂಲಿ ಕೆಲಸಕ್ಕೆ ನಾನು ಹೇಳಿರೋದಿಲ್ಲ, ಬೇರೆಯವ್ರಿಗೆ ಹೇಳಿರ್ತೀನಿ, ಜೊತೆಗೆ ಅವರು ಬಂದು ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ. ಆದರೆ ಅದೆಲ್ಲ ಮುಗಿದ್ಮೇಲೆ ನಿನ್ನೆ ರಾತ್ರಿ 4 ಜನನು ತಂದೆ ತಾಯಿ ಮಕ್ಕಳು, ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಕೆಂಪಣ್ಣ ಅಕ್ಕಯ್ಯಮ್ಮ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಬಾಬು ಪುನೀತ, ನನಗೆ ಅಣ್ಣ ಆಗಬೇಕು, ಇಬ್ಬರು ಕೂಡ ಏಕಾಏಕಿ ಬಂದು ರಾತ್ರಿ ಈ ಥರ ದಾಳಿ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ನಾನು ಈ ಮೂಲಕ ನಿಮ್ಗೆ ಕೇಳೋದೇನೆಂದರೆ, ನನಗೆ ನ್ಯಾಯ ಕೊಡಿಸ್ಕೊಡಿ. ನನಗೆ ಮನೆ ಜಮೀನಲ್ಲೂ ನಾನು ಕಮ್ಮಿ ತೊಗೊಂಡಿದ್ದೀನಿ, 60% ಅವರು ಕೊಟ್ಟು 40% ನಾನು ತೊಗೊಂಡಿದ್ದೀನಿ. ಅದರಲ್ಲೂ ಇನ್ನೂ ಬಿಡಬೇಕು ಅಂತ ಹೇಳಿದ್ರು, ಇನ್ನೂ 1.5 ಅಡಿ 2 ಅಡಿ ಬಿಟ್ಟಿದ್ದೀನಿ. ಎಲ್ಲ ಬಿಟ್ಟು ನಾನು ತೆಗ್ತಾನೇ ಇದ್ದೀನಿ. ಆದ್ರೂ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ಸಾಲ್ವ್ ಆಗಿತ್ತು. ಈಗ ಹೇಳಿದ್ನಲ್ವ, ಅವ್ರ ಅಪ್ಪನೇ ಬಂದು ಕೆಲಸ ಮಾಡಿಕೊಟ್ರು, ಅವ್ರಿಗೂ ಹೆಂಗೆ ಕೂಲಿ ಕೊಡಬೇಕು ಎಲ್ಲರಿಗೂ ಕೊಟ್ಟೆ. ಆದರೆ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಬಂದು, ಈಗ ನನಗೆ ಯಾರೂ ಇಲ್ಲ, ತಂದೆ ತಾಯಿ ಯಾರೂ ಇಲ್ಲ, ನಾನು ನಮ್ಮ ದೊಡ್ಡಮ್ಮ ಜೊತೆಯಲ್ಲಿ ಇರ್ತೀನಿ. ಅಂದರೆ ವೀಕೆಂಡ್ ಬರುತ್ತಲ್ಲ, ಅವರೇ ನನಗೆ ಊಟ ತಿಂಡಿ ನೀರು ಎಲ್ಲ ಅವರೇ ನನಗೆ ಇದು ಮಾಡ್ತಾರೆ ಸೌಕರ್ಯ. ಅವ್ರಿಗೂ ವಯಸ್ಸಾಗಿದೆ ಪಾಪ, ನಾನು ಅವ್ರ ಜೊತೆಲೇ ಇರ್ತೀನಿ ವೀಕೆಂಡ್ ಬಂದರೆ. ಏನು ಮಾಡ್ತಾರೆ ಅವರು, ದೊಡ್ಡಪ್ಪ ಬಾಗಿಲು ತಡಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಯಾವ ಉದ್ದೇಶದಿಂದ, ಈಗ ನಾನಿರೋದೊಬ್ಬ, ನಮ್ಮ ಫ್ಯಾಮಿಲಿ ಅಂತ ಬಂದರೆ ನಮ್ಮ ತಂದೆ ತಾಯಿ ಯಾರೂ ಇಲ್ಲ, ನಾನು ಇರೋದೊಬ್ಬ, ಇವನ್ನೇನಾದರೂ ಒಂದು ಗತಿ ಇಡಿಸ್ಬಿಟ್ರೆ ಅಥವಾ ಇವ್ನು ಮುಗಿಸ್ಬಿಟ್ರೆ ಆ ಜಮೀನು ನಮಗೆ ಆಗ್ಬಿಡುತ್ತೆ ಅನ್ನೋ ಒಂದು ದುರುದ್ದೇಶದಿಂದ ನನಗೆ ಈ ಥರ ಹಲ್ಲೆ ಮಾಡಿ ಕೊಲೆ ಪ್ರಯತ್ನನೇ ಇದು ಸರ್. ನನಗೆ ಕತ್ತೆಲ್ಲ ಹಿಂಗೆ ತುಂಬ ಇಸ್ಕಿ ದೊಣ್ಣೆಲೆಲ್ಲ ಹೊಡೆದು ಅಕ್ಕಪಕ್ಕ ಮನೆಯವ್ರು ಬಿಡ್ಸಕ್ಕೆ ಬಂದಾಗ ಏನು ಮಾಡ್ತಾರೆ, ಅವ್ರನ್ನೇ ಹೊಡಿತಾರೆ, ಅಕ್ಕಪಕ್ಕ ಮನೆಯವ್ರನ್ನೇ ಹೊಡಿತಾರೆ. ಅಕ್ಕಪಕ್ಕ ಮನೆಯವರೆಲ್ಲ ಇದು ಮಾಡಿ ಪೊಲೀಸವ್ರು ಬಂದಾಗೂ ಅವರು ಹೇಳಿದ್ದಾರೆ. ನನಗೆ ಈಗ ಈ ಮೂಲಕ ಕೇಳೋದಿಷ್ಟೇ, ಅವ್ರು ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ, ಅವ್ರನ್ನ ಹಿಂಗೆ ಬಿಟ್ಟರೆ ಈಗ ಮತ್ತು ಈಗ ಇಷ್ಟು ಮನೆ ಬಾಗಿಲು ಹೊಡೆದು ನನ್ನ ಗಲಾಟೆ ಮಾಡಿರೋರು, ನನ್ನ ಹಲ್ಲೆ ಮಾಡಿರೋರು, ನಾನು ಒಬ್ಬಂಟಿ ಓಡಾಡಬೇಕಾದ್ರೆ ನನಗೇನಾದರೂ ಒಂದು ಮಾಡೇ ಮಾಡ್ತಾರೆ ಅನ್ನೋ ಭಯ ನನಗಿದೆ. ನನಗೆ ರಕ್ಷಣೆ ಕೊಡಿಸ್ಕೊಡಿ, ಪ್ಲಸ್ ನನಗೆ ನನ್ನ ಮನೆ ಜಾಗದಲ್ಲಿ ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್ ಪ್ಲೀಸ್. ಮದನ್ಗೆ ತಂದೆ ತಾಯಿ ಇಲ್ಲದ ಕಾರಣ ಅವರನ್ನ ಮುಗಿಸಿದ್ರೆ ಆಸ್ತಿಯೆಲ್ಲ ನಮಗೆ ಬರುತ್ತೆ ಎಂದು ಹಲ್ಲೆ ನಡೆಸಿದ್ದಾರೆ. ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಗ್ರಾಮಸ್ಥರು ಮದನ್ನನ್ನ ಅವರಿಂದ ಬಿಡಿಸಿದ್ದಾರೆ ಎನ್ನಲಾಗಿದೆ. ಗಾಯಗೊಂಡಿರುವ ಮದನ್ ಕುಮಾರ್ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶೈಕ್ಷಣಿಕ ಅಸಮಾನತೆ ಹೋಗಲಾಡಿಸಲು ವಿಫಲವಾಗಿರುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರವಿರಲಿ ಎಂದು ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಪಾವಗಡ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಕುಸಿತದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ರಾಜ್ಯದಲ್ಲಿ ಪ್ರಸ್ತುತ ಉಪನ್ಯಾಸಕ ಮತ್ತು ಶಿಕ್ಷಕರ ಸುಮಾರು 52,000 ಹುದ್ದೆಗಳು ಖಾಲಿ ಇವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರ ಕೊರತೆ ಇರುವಾಗ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಹೇಗೆ ಸಾಧ್ಯ? ಸರ್ಕಾರಿ ಶಾಲೆಗಳಲ್ಲಿ ಮೂಲಸೌಕರ್ಯ ಮತ್ತು ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣುತ್ತಿದ್ದು, ಇಂಥ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕಿದೆ ಎಂದರು. ಪ್ರಾಥಮಿಕ ಶಿಕ್ಷಣ ಏಕರೂಪವಾಗಿರಬೇಕು ಹಾಗೂ ಉನ್ನತ ಶಿಕ್ಷಣ ಬಹುರೂಪಿಯಾಗಿದ್ದಾಗ ಮಾತ್ರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದು ಪ್ರತಿಪಾದಿಸಿದರು. ಶಿಕ್ಷಕರ ಜವಾಬ್ದಾರಿ, ಸರ್ಕಾರಿ ಶಾಲಾ ಶಿಕ್ಷಕರು ಕೇವಲ ವೇತನಕ್ಕೆ ಸೀಮಿತವಾಗದೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಬೇಕು. ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯ ಹೋಗಲಾಡಿಸಲು ತಿಂಗಳಿಗೊಮ್ಮೆ ಪರೀಕ್ಷೆ ನಡೆಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಫಲಿತಾಂಶ ಬರುವಂತೆ ಶಿಕ್ಷಕರು ಶ್ರಮಿಸಬೇಕು
ಗಮನಿಸಬೇಕು ಎಂದರು. ಅನೇಕ ಕಡೆ ಆಗಿರೋದಿಲ್ಲ. ಈ ತುಮಕೂರಿನಲ್ಲಿರೋ ಕನ್ನಡ ಭವನ ಹೇಗಾಯಿತು, KLR ಕೈಗೊಳಿಸಬೇಕಾಗ್ಬೋದು, ಮಧುಗಿರಿ ಹೇಗಾಯಿತು, ಈ ತರದೆಲ್ಲ ಇದೆ. ಆದ್ರೆ ಒಂದು ಕೆಲಸ ಶುರುವಾಗಬೇಕಲ್ಲ, ಕೆಲಸ ಶುರುವಾಗಬೇಕಾದ್ರೆ ನೀವು ಅದಕ್ಕೆ ತತ್ವ ಕಾರ್ಯಗಳನ್ನು ನಡೆಸಬೇಕು, ಪ್ರಬಲವಾಗಿ ಪ್ರತಿಪಾದಿಸಬೇಕು, ನೀವು ಶಾಸಕರನ್ನ ಇಟ್ಕೊಳ್ಬೇಕು, ನಮ್ಮಂತವರು ಒತ್ತಾಯ ಮಾಡಬೇಕು, ಕೇಳಬೇಕು ಅಂತ ಹೇಳೋದಿಲ್ಲ. ನಾನು ಈ ಬಾಬಾಜಿ ಜಾಗದಲ್ಲಿ ನಿಂತ್ಕೊಂಡೆ, ನೀವು ಕೋರಿಕೆಯನ್ನು ಸಲ್ಲಿಸಿದರೆ ನಾನು ಗಡಿನಾಡು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣನವರ ಜೊತೆಗೆ ಈ ವಿಷಯವನ್ನು ಕುರಿತು ಖಂಡಿತ ನಾನು ಮಾತಾಡ್ತೇನೆ. ಗಡಿಭಾಗದ ತಾಲೂಕಾದ ಪಾವಗಡದಲ್ಲಿ ಅತಿ ಹೆಚ್ಚು ತೆಲುಗು ಭಾಷಿಕರಿದ್ದರೂ ಕನ್ನಡ ಶಾಲೆಗಳು ಸಕ್ರಿಯವಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ಇದೇ ವೇಳೆ ತಮ್ಮ ವೃತ್ತಿ ಜೀವನವು ತಾಲೂಕಿನ ಕೊಂಡೆತಿಮ್ಮೇನಹಳ್ಳಿಯ ಶ್ರೀರಾಮ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಆರಂಭವಾದ ದಿನಗಳನ್ನು ಸ್ಮರಿಸಿಕೊಂಡ್ರು. ಸಮ್ಮೇಳನದ ಅಧ್ಯಕ್ಷರಾದ ಜನಪದ ಸಾಹಿತಿ ಸಣ್ಣನಾಗಪ್ಪ ದಂಪತಿಗಳನ್ನ ಗುರುಭವನದಿಂದ ಸಾರೋಟಿನಲ್ಲಿ ಜಾನಪದ ಕಲಾತಂಡಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಸಮ್ಮೇಳನದಲ್ಲಿ ವಿವಿಧ ಗೋಷ್ಠಿಗಳು ನಡೆದವು ಹಾಗೂ ಸಾಧಕರನ್ನ ಸನ್ಮಾನಿಸಲಾಯಿತು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಫೆಬ್ರವರಿ 8ರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ ಮಾಡಿದರು. ಫೆಬ್ರವರಿ 8ರಂದು ಕೋಲಾರದಲ್ಲಿ ನಡೆಯಲಿರುವ ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಜಿಲ್ಲಾಧ್ಯಕ್ಷ ಎ ಕೃಷ್ಣಪ್ಪ ಮನವಿ ಮಾಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಫೆಬ್ರವರಿ 8ರ ಭಾನುವಾರ ಅಂಬೇಡ್ಕರ್ ನಗರದ ಶ್ರೀದೇವಿ ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಉಪಾಧ್ಯಕ್ಷರಾದಂಥ ಚಿನ್ನವರು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನನಗೆ ಗೊತ್ತಿರೋ 22-23 ವರ್ಷಗಳಿಂದ ಮರವತ್ತೂರಿಂದ ದೊಡ್ಡಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ಚಿನ್ನವರಾಗಲಿ ಯಾರು ಕೋಲಾರಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಬಂದಿರಲಿಲ್ಲ. ಈ ಸಾರಿ ಕಾರ್ಯಕ್ರಮನ ಲಾಸ್ಟ್ ಟೈಮ್ ಒಂದು 4 months ಬ್ಯಾಕ್ ಗಂಜಿ ಪೂಜೆ ಮಾಡಿದ ಕಾರ್ಯಕ್ರಮನ ನೋಡಿ, ಇದು ಆಕ್ಚುಲಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಮಾಡತಕ್ಕಂಥದ್ದನ್ನ ನೀವು ಕೋಲಾರದಲ್ಲಿ ಚೆನ್ನಾಗಿ ಗಂಜಿ ಪೂಜೆಯನ್ನು ಮಾಡಿದ್ದೀರಿ. ಮೇಲ್ಮರವತ್ತೂರ್ ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷ ಶ್ರೀ ಮರುವೂರ್ ಚಿನ್ನಾವರ್ ಆಗಮಿಸಲಿದ್ದಾರೆ. ಅಂದು ಬೆಳಗ್ಗೆ 5 ಗಂಟೆಗೆ ಅಮ್ಮನವರ ಸುಪ್ರಭಾತ, 9ರಿಂದ 11:45ಕ್ಕೆ ಕಳಸ, ದೀಪಯಾಗ, ಪೂಜೆ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು 5,000ಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ಕಲಾಜಾಥಾ ವಾಹನಕ್ಕೆ ಇಂದು ಚಾಲನೆ ನೀಡಲಾಯಿತು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮಕೋಡೆ ಹಸಿರು ನಿಶಾನೆ ತೋರಿಸಿದರು. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಲಾಜಾಥಾ ಆಯೋಜಿಸಲಾಗಿದೆ. ಪಂಚ ಗ್ಯಾರಂಟಿಗಳ ಪ್ರಚಾರ ಶಕ್ತಿ ಯೋಜನೆ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೂ ಯುವನಿಧಿ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಜಾಥಾದೊಂದಿಗೆ ಜಾನಪದ ಕಲಾತಂಡಗಳು ಬೀದಿ ನಾಟಕ ಮತ್ತು ಹಾಡುಗಳ ಮೂಲಕ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿವೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಇಂದು ಕೋಟ್ಯಂತರ ಕುಟುಂಬಗಳಿಗೆ ಆಸರೆಯಾಗಿವೆ. ಈ ಯೋಜನೆಗಳ ಲಾಭ ಪಡೆಯಲು ಜನರು ಹೇಗೆ ನೋಂದಾಯಿಸಿಕೊಳ್ಳಬೇಕು ಮತ್ತು ಅದರ ಪ್ರಯೋಜನಗಳೇನು ಎಂಬುದನ್ನು ಹಳ್ಳಿಗಳಲ್ಲಿ ಜನರಿಗೆ ತಿಳಿಸಲು ಕಲಾಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ಚೀಮೂಲ್ ಚುನಾವಣೆಯಲ್ಲಿ ಕೆಎಚ್ಪಿ ಬಣದಿಂದ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿತ್ತು. ಆದರೆ ಕೆಲವು ಒಳಸಂಚಿನಿಂದ ಓರ್ವ ಅಭ್ಯರ್ಥಿ 1 ಮತದಿಂದ ಪರಾಭವಗೊಂಡು 2 ಗೆಲುವು ಸಾಧಿಸಿದ್ದಾರೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚೀಮೂಲ್ ಚುನಾವಣೆ ಕೆಎಚ್ಪಿ ಬಣಕ್ಕೆ ಅಭೂತಪೂರ್ವ ಗೆಲುವಾಗಿದೆ. ಮಂಚೇನಹಳ್ಳಿ ಕ್ಷೇತ್ರದಿಂದ ಜೆ ಕಾಂತರಾಜು, ಮಹಿಳಾ ಮೀಸಲು ಕ್ಷೇತ್ರದಿಂದ ಸುಧಾ ಅವರು ಜಯಗಳಿಸಿದ್ದಾರೆ. ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ 1 ಮತದಿಂದ ಪರಾಭವಗೊಂಡಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಚಾಲನೆ ನೀಡಿದರು. ಸುಮಾರು 60 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ, ಪರಿಶಿಷ್ಟ ಸಮುದಾಯದ ಅನುಕೂಲಕ್ಕಾಗಿ 20 ಲಕ್ಷ ರು ವೆಚ್ಚದಲ್ಲಿ ನೂತನ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ನಂತರ ಮಾತನಾಡಿದ ಶಾಸಕರು, ನೆಲವಂಕಿ ಹೋಬಳಿಯ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದು ಈಗಾಗಲೇ ಅನೇಕ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೇನೆ. ಇಂದು ಲಕ್ಷ್ಮೀಪುರದಲ್ಲಿ ರಸ್ತೆ ಮತ್ತು ಅಂಬೇಡ್ಕರ್ ಭವನಕ್ಕೆ ಚಾಲನೆ ನೀಡಲಾಗಿದೆ ಎಂದರು.
ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಖುದ್ದಾಗಿ ಭೇಟಿ ನೀಡಲಿದ್ದೇನೆ. ಪ್ರತಿ ಗ್ರಾಮದ ಸಮಸ್ಯೆ ಆಲಿಸಿ ಬಗೆಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಭಿನ್ನಮತ. ಸೋತ ಗೆದ್ದ ಅಭ್ಯರ್ಥಿಗಳ ನಡುವೆ ಮಾತಿನ ಸಮರ. ಯಲುವಹಳ್ಳಿ ರಮೇಶ್ ಬೆಂಬಲಿಗರಿಂದ ಭರಣಿ ವೆಂಕಟೇಶ್ ವಿರುದ್ಧ ಆಕ್ರೋಶ. ವಸತಿ ಶಾಲೆಯಲ್ಲಿ ಶಿಕ್ಷಕರ ಒಳಜಗಳದಿಂದ ಬೀದಿಗೆ ಬಂದ ವಿದ್ಯಾರ್ಥಿಗಳು. ಅಮಾನತಾದ ಶಿಕ್ಷಕನೇ ಬೇಕೆಂದು ವಿದ್ಯಾರ್ಥಿಗಳ ಪ್ರತಿಭಟನೆ. ರಾತ್ರೋರಾತ್ರಿ ಶಾಲೆಯ ಕಾಂಪೌಂಡ್ ಹಾರಿ ಡಿಸಿ ಕಚೇರಿಗೆ ಬಂದ ವಿದ್ಯಾರ್ಥಿಗಳು. ಅನ್ನಭಾಗ್ಯ ಅಕ್ಕಿ ಕಾಲಸಂತೆಯಲ್ಲಿ ಮಾರಾಟ. ಪಡಿತರ ಅಕ್ಕಿ, ರಾಗಿ ಅಕ್ರಮ ದಾಸ್ತಾನು ಮಾಡಿದ್ದ ಗೋದಾಮಿನ ಮೇಲೆ ಅಧಿಕಾರಿಗಳ ದಾಳಿ. ಗೌರಿಬಿದನೂರಿನಲ್ಲಿ ಬೆಳಕಿಗೆ ಬಂದ ಪ್ರಕರಣ. ಇದಿಷ್ಟು ಸಿಟಿವಿ ನ್ಯೂಸ್ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.